ಯೋಧನೋರ್ವ ಸಾವನ್ನಪ್ಪಿರುವಂತಹ ಘಟನೆ ಇದು. ದೆಹಲಿ ಆರ್ಮಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಯೋಧ. ಇಂದು ಸಂಜೆ ಸ್ವಗ್ರಾಮಕ್ಕೆ ದುರ್ಗಪ್ಪ ಪಾರ್ಥಿವ ಶರೀರ ತೆಗೆದುಕೊಂಡು ಬರ್ತಾರೆ. ಬಾಗಲಕೋಟೆ ಅಡಗಲ್ ಗ್ರಾಮದಲ್ಲಿ ಸಂಬಂಧಿಕರ ಕಣ್ಣೀರು ಈಗ ಮುಗಿಲು ಮುಟ್ಟಿದೆ. ಕೋನಮ್ಮ ದೇವಿ ಕಾರ್ತಿಕೋತ್ಸವಕ್ಕಾಗಿ ರಜೆ ಪಡೆದಿದ್ದ ಯೋಧ 2010ರಲ್ಲಿ ಸೈನ್ಯಕ್ಕೆ ಸೇರ್ಕೊಂಡಿದ್ರು ದುರ್ಗಪ್ಪ ಮಾದರ. ಬೆಂಗಳೂರಿನ ಎಂಎಜಿ ಸೆಂಟರ್ನಲ್ಲಿ ತರಬೇತಿಯನ್ನ ಪಡೆದಿದ್ರು. 2012ರಿಂದ ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಬೆಂಗಳೂರು ಅಲಹಾಬಾದ್ ಬಳಿಕ ದೆಹಲಿ ಆರ್ಮಿ ರೆಜಿಮೆಂಟ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ದೆಹಲಿಯ ಆರ್ಮಿ ರೆಜಿಮೆಂಟ್ ಮೀರತ್ನಲ್ಲಿ ಸೇವೆಯಲ್ಲಿರುವಾಗ ನಡೆದ ಅಪಘಾತದಲ್ಲಿ ಇವರು ಮೃತಪಟ್ಟಿದ್ದಾರೆ. ಕರ್ತವ್ಯದ ಮೇಲಿದ್ದಾಗ ನಡೆದಂತ ಅಪಘಾತ ಇದು. ಗಾಯಗೊಂಡು ದುರ್ಗಪ್ಪ ಆಸ್ಪತ್ರೆಗೆ ದಾಖಲಾಗಿದ್ದರು. ದುರ್ಗಪ್ಪ ಡಿಸೆಂಬರ್ 10ನೇ ತಾರೀಕಿನಂದು ಸ್ವಗ್ರಾಮಕ್ಕೆ ಬರಲು ರಜೆ ಕೂಡ ಪಡೆದಿದ್ರು. ಗ್ರಾಮದ ಕೋನಮ್ಮ ದೇವಿ ಕಾರ್ತಿಕೋತ್ಸವದಲ್ಲಿ ಬರಲು ರಜೆ ಪಡೆದಿದ್ರು ಯೋಧ. ವಿದ್ಯಾಟ ಬೇರೆ ಆಗಿತ್ತು. ಅಪಘಾತದಲ್ಲಿ ಯೋಧ ದುರ್ಗಪ್ಪ ಸಾವನ್ನಪ್ಪಿದ್ದಾರೆ. ಮೃತ ಯೋಧನಿಗೆ ಪತ್ನಿ ಪೂಜಾ, ಸಹೋದರಿ ಹಾಗೂ ತಾಯಿ ಇದ್ದಾರೆ. ಸೋಮವಾರ ಸಂಜೆ ಗ್ರಾಮಕ್ಕೆ ಯೋಧನ ಪಾರ್ಥಿವ ಶರೀರ ಬರಲಿದೆ. ಯೋಧನೋರ್ವ ಸಾವನ್ನಪ್ಪಿರುವಂತಹ ಘಟನೆ ಇದು. ದೆಹಲಿ ಆರ್ಮಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಯೋಧ. ಇಂದು ಸಂಜೆ ಸ್ವಗ್ರಾಮಕ್ಕೆ ದುರ್ಗಪ್ಪ ಪಾರ್ಥಿವ ಶರೀರ ತೆಗೆದುಕೊಂಡು ಬರ್ತಾರೆ. ಬಾಗಲಕೋಟೆ ಅಡಗಲ್ ಗ್ರಾಮದಲ್ಲಿ ಸಂಬಂಧಿಕರ ಕಣ್ಣೀರು ಈಗ ಮುಗಿಲು ಮುಟ್ಟಿದೆ. ಕೋನಮ್ಮ ದೇವಿ ಕಾರ್ತಿಕೋತ್ಸವಕ್ಕಾಗಿ ರಜೆ ಪಡೆದಿದ್ದ ಯೋಧ 2010ರಲ್ಲಿ ಸೈನ್ಯಕ್ಕೆ ಸೇರ್ಕೊಂಡಿದ್ರು ದುರ್ಗಪ್ಪ ಮಾದರ. ಬೆಂಗಳೂರಿನ ಎಂಎಜಿ ಸೆಂಟರ್ನಲ್ಲಿ ತರಬೇತಿಯನ್ನ ಪಡೆದಿದ್ರು. 2012ರಿಂದ ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಬೆಂಗಳೂರು ಅಲಹಾಬಾದ್ ಬಳಿಕ ದೆಹಲಿ ಆರ್ಮಿ ರೆಜಿಮೆಂಟ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ದೆಹಲಿಯ ಆರ್ಮಿ ರೆಜಿಮೆಂಟ್ ಮೀರತ್ನಲ್ಲಿ ಸೇವೆಯಲ್ಲಿರುವಾಗ ನಡೆದ ಅಪಘಾತದಲ್ಲಿ ಇವರು ಮೃತಪಟ್ಟಿದ್ದಾರೆ. ಕರ್ತವ್ಯದ ಮೇಲಿದ್ದಾಗ ನಡೆದಂತ ಅಪಘಾತ ಇದು. ಗಾಯಗೊಂಡು ದುರ್ಗಪ್ಪ ಆಸ್ಪತ್ರೆಗೆ ದಾಖಲಾಗಿದ್ದರು. ದುರ್ಗಪ್ಪ ಡಿಸೆಂಬರ್ 10ನೇ ತಾರೀಕಿನಂದು ಸ್ವಗ್ರಾಮಕ್ಕೆ ಬರಲು ರಜೆ ಕೂಡ ಪಡೆದಿದ್ರು. ಗ್ರಾಮದ ಕೋನಮ್ಮ ದೇವಿ ಕಾರ್ತಿಕೋತ್ಸವದಲ್ಲಿ ಬರಲು ರಜೆ ಪಡೆದಿದ್ರು ಯೋಧ. ವಿದ್ಯಾಟ ಬೇರೆ ಆಗಿತ್ತು. ಅಪಘಾತದಲ್ಲಿ ಯೋಧ ದುರ್ಗಪ್ಪ ಸಾವನ್ನಪ್ಪಿದ್ದಾರೆ. ಮೃತ ಯೋಧನಿಗೆ ಪತ್ನಿ ಪೂಜಾ, ಸಹೋದರಿ ಹಾಗೂ ತಾಯಿ ಇದ್ದಾರೆ. ಸೋಮವಾರ ಸಂಜೆ ಗ್ರಾಮಕ್ಕೆ ಯೋಧನ ಪಾರ್ಥಿವ ಶರೀರ ಬರಲಿದೆ. ಯೋಧನೋರ್ವ ಸಾವನ್ನಪ್ಪಿರುವಂತಹ ಘಟನೆ ಇದು. ದೆಹಲಿ ಆರ್ಮಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಯೋಧ. ಇಂದು ಸಂಜೆ ಸ್ವಗ್ರಾಮಕ್ಕೆ ದುರ್ಗಪ್ಪ ಪಾರ್ಥಿವ ಶರೀರ ತೆಗೆದುಕೊಂಡು ಬರ್ತಾರೆ. ಬಾಗಲಕೋಟೆ ಅಡಗಲ್ ಗ್ರಾಮದಲ್ಲಿ ಸಂಬಂಧಿಕರ ಕಣ್ಣೀರು ಈಗ ಮುಗಿಲು ಮುಟ್ಟಿದೆ. ಕೋನಮ್ಮ ದೇವಿ ಕಾರ್ತಿಕೋತ್ಸವಕ್ಕಾಗಿ ರಜೆ ಪಡೆದಿದ್ದ ಯೋಧ 2010ರಲ್ಲಿ ಸೈನ್ಯಕ್ಕೆ ಸೇರ್ಕೊಂಡಿದ್ರು ದುರ್ಗಪ್ಪ ಮಾದರ. ಬೆಂಗಳೂರಿನ ಎಂಎಜಿ ಸೆಂಟರ್ನಲ್ಲಿ ತರಬೇತಿಯನ್ನ ಪಡೆದಿದ್ರು. 2012ರಿಂದ ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು.
ಬೆಂಗಳೂರು ಅಲಹಾಬಾದ್ ಬಳಿಕ ದೆಹಲಿ ಆರ್ಮಿ ರೆಜಿಮೆಂಟ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ದೆಹಲಿಯ ಆರ್ಮಿ ರೆಜಿಮೆಂಟ್ ಮೀರತ್ನಲ್ಲಿ ಸೇವೆಯಲ್ಲಿರುವಾಗ ನಡೆದ ಅಪಘಾತದಲ್ಲಿ ಇವರು ಮೃತಪಟ್ಟಿದ್ದಾರೆ. ಕರ್ತವ್ಯದ ಮೇಲಿದ್ದಾಗ ನಡೆದಂತ ಅಪಘಾತ ಇದು. ಗಾಯಗೊಂಡು ದುರ್ಗಪ್ಪ ಆಸ್ಪತ್ರೆಗೆ ದಾಖಲಾಗಿದ್ದರು. ದುರ್ಗಪ್ಪ ಡಿಸೆಂಬರ್ 10ನೇ ತಾರೀಕಿನಂದು ಸ್ವಗ್ರಾಮಕ್ಕೆ ಬರಲು ರಜೆ ಕೂಡ ಪಡೆದಿದ್ರು. ಗ್ರಾಮದ ಕೋನಮ್ಮದೇವಿ ಕಾರ್ತಿಕೋತ್ಸವದಲ್ಲಿ ಬರಲು ರಜೆ ಪಡೆದಿದ್ರು ಯೋಧ. ವಿದ್ಯಾಟ ಬೇರೆ ಆಗಿತ್ತು. ಅಪಘಾತದಲ್ಲಿ ಯೋಧ ದುರ್ಗಪ್ಪ ಸಾವನ್ನಪ್ಪಿದ್ದಾರೆ. ಮೃತ ಯೋಧನಿಗೆ ಪತ್ನಿ ಪೂಜಾ, ಸಹೋದರಿ ಹಾಗೂ ತಾಯಿ ಇದ್ದಾರೆ. ಸೋಮವಾರ ಸಂಜೆ ಗ್ರಾಮಕ್ಕೆ ಯೋಧನ ಪಾರ್ಥಿವ ಶರೀರ ಬರಲಿದೆ. ಯೋಧನೋರ್ವ ಸಾವನ್ನಪ್ಪಿರುವಂತಹ ಘಟನೆ ಇದು. ದೆಹಲಿ ಆರ್ಮಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಯೋಧ. ಇಂದು ಸಂಜೆ ಸ್ವಗ್ರಾಮಕ್ಕೆ ದುರ್ಗಪ್ಪ ಪಾರ್ಥಿವ ಶರೀರ ತೆಗೆದುಕೊಂಡು ಬರ್ತಾರೆ. ಬಾಗಲಕೋಟೆ ಅಡಗಲ್ ಗ್ರಾಮದಲ್ಲಿ ಸಂಬಂಧಿಕರ ಕಣ್ಣೀರು ಈಗ ಮುಗಿಲು ಮುಟ್ಟಿದೆ. ಕೋನಮ್ಮ ದೇವಿ ಕಾರ್ತಿಕೋತ್ಸವಕ್ಕಾಗಿ ರಜೆ ಪಡೆದಿದ್ದ ಯೋಧ 2010ರಲ್ಲಿ ಸೈನ್ಯಕ್ಕೆ ಸೇರ್ಕೊಂಡಿದ್ರು ದುರ್ಗಪ್ಪ ಮಾದರ. ಬೆಂಗಳೂರಿನ ಎಂಎಜಿ ಸೆಂಟರ್ನಲ್ಲಿ ತರಬೇತಿಯನ್ನ ಪಡೆದಿದ್ರು. 2012ರಿಂದ ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಬೆಂಗಳೂರು ಅಲಹಾಬಾದ್ ಬಳಿಕ ದೆಹಲಿ ಆರ್ಮಿ ರೆಜಿಮೆಂಟ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ದೆಹಲಿಯ ಆರ್ಮಿ ರೆಜಿಮೆಂಟ್ ಮೀರತ್ನಲ್ಲಿ ಸೇವೆಯಲ್ಲಿರುವಾಗ ನಡೆದ ಅಪಘಾತದಲ್ಲಿ ಇವರು ಮೃತಪಟ್ಟಿದ್ದಾರೆ. ಕರ್ತವ್ಯದ ಮೇಲಿದ್ದಾಗ ನಡೆದಂತ ಅಪಘಾತ ಇದು. ಗಾಯಗೊಂಡು ದುರ್ಗಪ್ಪ ಆಸ್ಪತ್ರೆಗೆ ದಾಖಲಾಗಿದ್ದರು. ದುರ್ಗಪ್ಪ ಡಿಸೆಂಬರ್ 10ನೇ ತಾರೀಕಿನಂದು ಸ್ವಗ್ರಾಮಕ್ಕೆ ಬರಲು ರಜೆ ಕೂಡ ಪಡೆದಿದ್ರು. ಗ್ರಾಮದ ಕೋನಮ್ಮದೇವಿ ಕಾರ್ತಿಕೋತ್ಸವದಲ್ಲಿ ಬರಲು ರಜೆ ಪಡೆದಿದ್ರು ಯೋಧ. ವಿದ್ಯಾಟ ಬೇರೆ ಆಗಿತ್ತು. ಅಪಘಾತದಲ್ಲಿ ಯೋಧ ದುರ್ಗಪ್ಪ ಸಾವನ್ನಪ್ಪಿದ್ದಾರೆ. ಮೃತ ಯೋಧನಿಗೆ ಪತ್ನಿ ಪೂಜಾ, ಸಹೋದರಿ ಹಾಗೂ ತಾಯಿ ಇದ್ದಾರೆ. ಸೋಮವಾರ ಸಂಜೆ ಗ್ರಾಮಕ್ಕೆ ಯೋಧನ ಪಾರ್ಥಿವ ಶರೀರ ಬರಲಿದೆ.